ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮನೆ ಲಂಚ್ ಏನು ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಅರ್ಸಾನಿಕ ಕೂಟ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ದೇವಸ್ಥಾನಗಳಲ್ಲಿ ಈ ಕೂಟನ್ನು ಮಾಡ್ತಾರೆ. ಒಂದು 1/4 kg ಅರ್ಸಾನಿಕನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕಿದ್ದೀನಿ. ಜೊತೆ ಕಡಲೆಕಾಯಿ ಬೀಜ, ಬೇರೆ ತರಕಾರಿ ಕೂಡ ಸೇರಿಸಿದ್ದೀನಿ. ನೀವು ಬರೀ ಅರ್ಸಾನಿಕಾಲು ಮಾಡ್ಬೋದು, ಬೇರೆ ತರಕಾರಿ ಸೇರಿಸ್ಕೊಂಡು ಮಾಡ್ಬೋದು. ನಾನಿಲ್ಲಿ ಬದನೆಕಾಯಿ, ಆಲೂಗೆಡ್ಡೆ, ಸೀಮೆ ಬದನೆಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಒಂದು 2 ಪೀಸ್ ಬರೋ ಥರ ಸೇರಿಸಿದ್ದೀನಿ. ಆಮೇಲೆ ಒಂದು 10 ನಿಮಿಷಕ್ಕೆ ಮುಂಚೆನೇ ತೊಗರಿಬೇಳೆನ ಒಂದು ಅರ್ಧ ಕಪ್ಪಷ್ಟು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಳೆ, ತರಕಾರಿ ಎಲ್ಲ ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕಿ ಮುಳುಗಷ್ಟು ನೀರು ಸೇರಿಸಿ 2 ರಿಂದ 3 ವಿಷಲ್ ಬರೋಕ್ಕೆ ಕೂಗಿಸ್ಕೋಬೇಕು. ಕುಕ್ಕರ್ ಪ್ರೆಷರ್ ಇಳಿದ್ಮೇಲೆ ಕೂಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಮಸಾಲ ರೆಡಿ ಮಾಡ್ಕೋಬೇಕಲ್ವ. ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ 2 ಟೀ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಇಂಚು ಚಕ್ಕೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಣಸು, ಒಂದು 1/4 ಟೀ ಸ್ಪೂನ್ ಮೆಂತ್ಯ, ಖಾರಕ್ಕೆ ತಕ್ಕಾಗಿ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಇಲ್ಲಿ 2 ತೊಗೊಂಡಿದ್ದೀನಿ, 1 ಕಡ್ಡಿ ಕರ್ಬೇವಿನ ಸೊಪ್ಪು, 2 ಟೀ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸ್ಬಿಟ್ಟು ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಹುರಿದಿದ್ದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ನೈಸಾಗಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಒನ್ಸ್ ಪೇಸ್ಟ್ ರುಬ್ಬಿ ರೆಡಿ ಮಾಡ್ಕೊಂಡ್ಮೇಲೆ ಈಗ ಒಗ್ಗರಣೆ ಕೊಡಬೇಕು. ನಾನು ಇಲ್ಲಿ ಚಿಕ್ಕ ಜಾರಲ್ಲಿ ರುಬ್ತಾ ಇರೋದ್ರಿಂದ ಮಸಾಲ ಫಸ್ಟೇ ನೀರು ಹಾಕ್ಕೊಳ್ಳಿಲ್ಲ, ಆಮೇಲೆ ನೀರು ಹಾಕಿ ರುಬ್ಬಿದ್ದೀನಿ. ಡೈರೆಕ್ಟ್ ಮಿಕ್ಸಿಲಿ ಮಾಡಿದರೆ ಒಂದೇ ಸತಿ ರುಬ್ಕೋಬೋದಿತ್ತು, ಬಟ್ ಸಣ್ಣ ಜಾರಲ್ಲಿ ನಾನು ತೊಗೊಂಡಿದ್ದರಿಂದ 2 ಸತಿ, ಒಂದು ಸತಿ ನೀರಿಲ್ಲದೆ ಆಮೇಲೆ ನೀರು ಹಾಕಿ ರುಬ್ಬಿದ್ದೀನಿ. ಇಲ್ಲಿ ಬಾಣಲೆಯಲ್ಲಿ 1 ಟೀ ಸ್ಪೂನ್ ಆಯಿಲ್ ಹಾಕಿ ಬೆಂದಂಥ ತರಕಾರಿ ಮತ್ತು ಅರ್ಸಾನಿಕ ಎಲ್ಲ ಹಾಕಿದ್ವಲ್ಲ ಅದನ್ನು ಹಾಕಿ ಇವಾಗ ರುಬ್ದಂಥ ಪೇಸ್ಟನ್ನು ಹಾಕಿ ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜ್ ಹುಣಸೆ ಹಣ್ಣು ನೆನೆಸಿ ರಸ ತೆಗೆದು ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಹುಣಸೆ ಹಣ್ಣು, ಮಸಾಲ ಪೇಸ್ಟು, ತರಕಾರಿ, ಬೇಳೆ ಎಲ್ಲ ಹಾಕಿದ್ದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಸೂಪರಾದ ಅರ್ಸಾನಿಕ ಕೂಟು ಬಿಸಿ ಬಿಸಿ ಅನ್ನಕ್ಕೆ ರೆಡಿ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿ ಒಂದು ಸತಿ. ಮಧ್ಯಾಹ್ನದ ಊಟಕ್ಕೋ ಇಲ್ಲ ರಾತ್ರಿ ಡಿನ್ನರ್ಗೋ ರೆಡಿ ಮಾಡ್ಕೊಳ್ಳಿ. ಅದು ಬಿಸಿ ಅನ್ನ ಇರಬೇಕು, ಅವಾಗ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್. ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ರುಚಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ವೀಣಾ ಲಕ್ಷ್ಮೀನಾರಾಯಣ್ ಅಂತ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮುದಂ ನಿತ್ಯಂ ಚಾನಲ್ಗೆ.